ಬದುಕಿನ ಹಾದಿಯಲ್ಲಿ ಅದೆಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಆದರೆ ಇವರೊಮ್ಮೆ ಬಂದ್ರೆ ಇವರನ್ನ ನೀವು ಬಿಡೋಕೆ ಸಾಧ್ಯವೇ ಇಲ್ಲ. ಮೊದಲ ಭೇಟಿಯಲ್ಲೇ ಅವರು ಜನ್ಮಾಂತರದ ಬಂಧುವಾಗಿ ಬಿಡ್ತಾರೆ. ಅವರ ಮಾತೆ ಹಾಗೆ, ಅವರ ವ್ಯಕ್ತಿತ್ವವೇ ಹಾಗೆ. ಸದಾ ಪುಷ್ಪದಂತೆ ಅವರು ನಿತ್ಯವೂ ಉತ್ಸಾಹ ತುಂಬುವಂಥ ಆತ್ಮಸಖ ಅವರೇ ನಾಗತಿಹಳ್ಳಿ ರಮೇಶ್. ಸಾಹಿತಿ, ಚಿಂತಕ, ವಾಗ್ಮಿ, ಪರಿಸರ ಪ್ರೇಮಿ ನಾಗತಿಹಳ್ಳಿ ರಮೇಶ್ ಅವರ ಬದುಕಿನ ಕಿರು ಚಿತ್ರಣ ಎಲ್ಲಿದೆ ನೋಡಿ. ಹೂವನ್ನ ಮುಚ್ಚಿಡಬಹುದು, ಕಂಪನ್ನ ಬಚ್ಚಿಡಬಹುದೇ? ಮುತ್ತನ್ನ ಮುಚ್ಚಿಡಬಹುದು, ನಾಚಿಕೆಯನ್ನ ಬಚ್ಚಿಡಬಹುದೇ? ಅನ್ನ ಬೆಂದಿದೆ ಅಂತ ತಿಳಿಲಿಕ್ಕೆ ಒಂದೇ ಒಂದು ಆಗಲು ಸಾಕಂತೆ. ಇದೊಂದು ಕವಿತೆಯ ಸಾಲು ನಾಗತಿಹಳ್ಳಿ ರಮೇಶ್ ಅವರ ಕರ್ತೃತ್ವ ಶಕ್ತಿ ತಿಳಿಲಿಕ್ಕೆ ಸಾಕು. ನಾಗತಿಹಳ್ಳಿ ರಮೇಶ್ ಬಗ್ಗೆ ಹೇಳಲು ಹೊರಟ್ರೆ ಅವರ ವ್ಯಕ್ತಿತ್ವ ಹಿಡಿದಿಡೋಕೆ ಪದಗಳೇ ಸಾಕಾಗುವುದಿಲ್ಲ, ಪುಟಗಳು ಖಾಲಿ ಉಳಿಯಲ್ಲ. ನನ್ನವ್ವನನ್ನ ತಿಕ್ಕಿಲಿ ತಿಕ್ಕಿಲಿ ಅಂತ ಜನ ಹಂಗಸಿದ್ರು. ಕಲ್ಲು ಎಸೆದವರಿಗೆ ಹೂ ಕೊಡಬೇಕು ಎಂದಳು ನನ್ನವ್ವ. ನನ್ನ ಬದುಕಿನ ವಿಶ್ವವಿದ್ಯಾಲಯಕ್ಕೆ ನನ್ನ ಅವ್ವನೇ ಕುಲಾಧಿಪತಿ. ನಾಗತಿಹಳ್ಳಿ ರಮೇಶ್ ಅವರ ಬದುಕು ಸರಳವಾಗಿರಲಿಲ್ಲ. ಬಹಳಷ್ಟು ಕಷ್ಟಗಳ ಕವಲು ದಾರಿಗಳನ್ನ ಎದುರಿಸುತ್ತಾ ಸಾಧನೆಯ ಕುರ್ಚಿ ಮೇಲೆ ಕುಳಿತ ಈ ಸಾಧಕನದ್ದು ಸಾರ್ಥಕ ಕತೆ. ಗ್ರಾಮೀಣ ಭಾಗದ ಕಡು ಬಡತನವನ್ನ ಕಣ್ಣಾರೆ ಕಂಡು ಉಂಡು ಬೆಳೆದವರು ರಮೇಶ್. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯಲ್ಲಿ ಹುಟ್ಟಿದಂತಹ ರಂಗಪ್ಪ ಪುತ್ರ ರಮೇಶ್ ಅವರಿಗೆ ತಾಯಿ ಕೆಂಪವ್ವ ಅವರೇ ಬಾಲ್ಯದ ಯೂನಿವರ್ಸಿಟಿ. ಅಮ್ಮನ ಮಾರ್ಗದರ್ಶನದಲ್ಲಿ ಅರಳಿದ ನಾಗತಿಹಳ್ಳಿಯ ಪುಟ್ಟ ಬಾಲಕ ವಿಜ್ಞಾನದ ವಿದ್ಯಾರ್ಥಿಯಾಗಿ, ಕಾನೂನು ಪದವೀಧರರಾಗಿ, ಅಸಾಧಾರಣ ಚರ್ಚಾಪಟುವಾಗಿ ಬೆಳೆದಿದ್ದು ಈಗ ಇತಿಹಾಸ. ನಾಗತಿಹಳ್ಳಿ ರಮೇಶ್ 150 ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಗಿಟ್ಟಿಸಿ ದಾಖಲೆಯನ್ನ ನಿರ್ಮಿಸಿದ್ದಾರೆ. ನಾಗತಿಹಳ್ಳಿ ರಮೇಶ್ ಸಾಧನೆಗೆ ಮೆಟ್ಟಿಲಾಗಿದ್ದು ಅವಮಾನ. ಪೊಲೀಸರ ಬೂಟುಕಾಲಿನ ಏಟು, ಗೋಣಿ ತಾಟಿನಲ್ಲಿ ಅವಿತಕತೆ. ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದು ದಿಕ್ಕೆ ತೋಚದೆ ಕೂತ ದಿನಗಳು ಅದೆಷ್ಟೋ. ಇರೋದಕ್ಕೆ ಸೂರಿಲ್ಲದೆ ಬೀದಿಯಲ್ಲಿ ಅಲೆದಾಡಿದ ರಾತ್ರಿಗಳು. ಪೊಲೀಸರು ಕೇಳೋ ಪ್ರಶ್ನೆಗಳಿಗೆ ತಲೆದೂಗುತ್ತಾ ಮಾತನಾಡಿ ಯಾರೋ ಕಂಬಿ ಎಣಿಸಿ ಮಲಗೋಕೆ ಜಾಗವಿಲ್ಲದೆ ಪೊಲೀಸರ ಬೂಟುಕಾಲಿನ ಒದೆಯನ್ನ ತಿಂದಿದ್ದು ಕೆಂಗೇರಿ ಸೇತುವೆ ಕೆಳಗಿರುವಂತಹ ಗೋಣಿ ತಾಟಿನ ಒಳಗಡೆ ಅವಿತು ಕೂತ್ಕೊಂಡಿದ್ದು ಯುವಕ ರಮೇಶ್ ಅವರ ಪಡಿಪಾಟಲಿನ ಕತೆ ಒಂದಾ ಎರಡ. ಕೆಂಗೇರಿ ಮೋರಿ ಸೊಳ್ಳೆಗಳ ಜೊತೆಗೆ ಸೇರಿ ರಾಜಕುಮಾರನ ಹಾಡುಗಳನ್ನ ಹಾಡಿಕೊಂಡು ರಾತ್ರಿ ಕಳೀತಾ ಇದ್ರಂತೆ. ಪುಕ್ಕಟೆ ನ್ಯೂಸ್ ಪೇಪರ್ ಓದುತ್ತಾ ಸಂಪಾದಕನಾಗೋ ಕನಸು. ಬಸ್ ಸ್ಟ್ಯಾಂಡ್ಗಳಲ್ಲಿ ಹಣ್ಣು ತರಕಾರಿ ಮಾರುತ್ತಾ ಅವಮಾನ, ಭಯದ ಜೀವನವನ್ನ ಸಾಗಿಸ್ತಾ ಇದ್ದಂತಹ ರಮೇಶ್ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ಅದೇನಂದ್ರೆ ನ್ಯೂಸ್ ಪೇಪರ್ ಹಾಕೋದು. ಇದಕ್ಕಾಗಿ ಬಾಡಿಗೆ ಸೈಕಲ್ ಹತ್ತಿದ ರಮೇಶ್ ಪುಕ್ಕಟೆ ನ್ಯೂಸ್ ಪೇಪರ್ ಓದುತ್ತಾ ಸಂಪಾದಕನಾಗೋ ಕನಸನ್ನ ಕಂಡ್ರು. ಅದೇ ಪೇಪರ್ನಲ್ಲಿ ಈವ್ನಿಂಗ್ ಕಾಲೇಜು ವಿಷಯ ತಿಳಿದು ವಿವಿಪುರಂ ಕಾಲೇಜಿನಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಸಂಜೆ ಕಾಲೇಜು ಸೇರಲು ಹೋಗಿದ್ದ ರಮೇಶ್ ಅವರಿಗೆ ತಾವು ಹಿಂದೆ ಗೆದ್ದಿದ್ದ ಪ್ರಶಸ್ತಿ ಬದುಕಿನ ಭಾಗ್ಯವನ್ನೇ ಬದಲಾಯಿಸಿಬಿಟ್ಟಿತ್ತು. ಹಗಲು ಕಾಲೇಜು ಸೇರ್ಕೋ, ನಿನಗೆ ಬೇಕಾದ ವ್ಯವಸ್ಥೆಯನ್ನ ನಾನು ಮಾಡಿಕೊಡ್ತೇನೆ ಅಂತ ವಿವಿಪುರಂ ಕಾಲೇಜಿನ ಪ್ರಿನ್ಸಿಪಲ್ ಪ್ರೊಫೆಸರ್ HN ರಾಮಕೃಷ್ಣ ಪ್ರಾಮಿಸ್ ಮಾಡಿದ್ರು. ನಾಗತಿಹಳ್ಳಿ ರಮೇಶ್ ಬದುಕು ಬದಲಾಗಿ ಹೋಯಿತು. ಕವಿ, ಭಾಷಣ ತರಬೇತುದಾರ, ಸಂಘಟಕ, ಚಿತ್ರ ನಿರ್ದೇಶಕ, ಹೀಗೆ ಪ್ರತಿಭೆಯ ಬಳ್ಳಿ ಎಲ್ಲೆಲ್ಲಿ ಹಬ್ಬಲು ಸಾಧ್ಯವೋ ಅಲ್ಲೆಲ್ಲ ಹಬ್ಬಿದ ನಾಗತಿಹಳ್ಳಿ ರಮೇಶ್.
ಸಾಹಿತ್ಯ, ಶಿಕ್ಷಣ, ಪರಿಸರ ಕ್ಷೇತ್ರದಲ್ಲಿ ಆಲದ ಮರವಾಗಿ ಬೆಳೆದಿದ್ದಾರೆ. ಇದಿಷ್ಟು ನಾಗತಿಹಳ್ಳಿ ರಮೇಶ್ ಅವರ ಬಾಲ್ಯದ ಬವಣೆಯ ಕಥೆ. ನಾಗತಿಹಳ್ಳಿ ರಮೇಶ್ ಅವರ ಬಹುಮುಖಿ ವ್ಯಕ್ತಿತ್ವವನ್ನ, ಅಗಾಧ ಭಂಡಾರದ ರಹಸ್ಯವನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.